ನಮಸ್ಕಾರ ವೀಕ್ಷಕರೇ, ಎಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 20. ಲೇಖಕರು ಕೈಸರ್ ಜಹಾ. ಆರ್ಯನ್ ಕಾವ್ಯಾಳ ಜೊತೆ ಮಾತನಾಡಬೇಕೆಂದುಕೊಂಡರೂ ಸಹ ಸೀಮಾಳ ಬರುವಿಕೆಯಿಂದ ಅವಳ ಮನಸ್ಸು ಸರಿಯಿಲ್ಲ ಎಂದುಕೊಂಡವನು ಏನೂ ಮಾತನಾಡುವುದಿಲ್ಲ. ಗಾಡಿಯಿಂದ ಇಳಿದವಳು ಬಾಯ್ ಎಂದು ಹೇಳಿ ಹೋಗುವಾಗ, ಕಾವ್ಯ ಸಂಜೆ ಪಿಕ್ ಮಾಡೋಕೆ ಬರ್ತೀನಿ, ಬಸ್ಸಿನಲ್ಲಿ ಹೋಗಬೇಡಿ ಎಂದಾಗ ಸರಿ ಎಂದು ತನ್ನ ಬಾಡಿದ ಮುಖದ ಜೊತೆ ಹೋಗುವಳು. ಈ ಸೀಮಾಳಿಗೆ ಇದೆ ಇವತ್ತು ಎಂದು ಹೇಳಿಕೊಂಡವನು ಅಲ್ಲಿಂದ ಹೋಗುವನು. ಕಾವ್ಯಾಳನ್ನು ಡ್ರಾಪ್ ಮಾಡಿದ ಆರ್ಯನ್ ಮನೆಗೆ ಬರುವನು. ಅಶ್ವಿನಿ ತಿಂಡಿ ಮುಗಿಸಿ ಕಾಲೇಜಿಗೆ ಹೋಗಿರುವಳು. ಜಯದೇವ ಸಹ ಅಂಗಡಿಗೆ ಹೋಗಿರುವರು. ಮನೆಯಲ್ಲಿ ಸೀಮಾ ಮತ್ತು ಜಾನಕಿಯವರು ಇದ್ದರು. ಸೀಮಾ ಜಾನಕಿಯವರ ಬಳಿ ಮನೆಯಲ್ಲಿ ಚಾಂದಿನಿ ಎದ್ದವಳು ತಿಂಡಿ ಮಾಡದೆ ಹಾಗೆ ರೆಡಿಯಾಗಿ ಕಾಲೇಜಿಗೆ ಹೋದಳು. ಅದಕ್ಕೆ ಅತ್ತೆ ಸಿಟ್ಟು ಮಾಡಿಕೊಂಡು ತಿಂಡಿ ಮಾಡಿಲ್ಲ, ಹಾಗಾಗಿ ನಾನು ಇಲ್ಲಿಗೆ ಬಂದೆ ಎಂದು ಹೇಳುವಳು. ಜಾನಕಿ ಅವರು, ಸೀಮಾ ನೀನು ತಿಂಡಿ ಮುಗಿಸಿ ಇರು, ಆರ್ಯನ್ ಬರುತ್ತಾನೆ, ನಾನು ಸ್ವಲ್ಪ ಪುಳಿಯೋಗರೆ ಚಪಾತಿ ತಗೊಂಡು ಅಕ್ಕನಿಗೆ ಕೊಟ್ಟು ಬರುತ್ತೇನೆ ಎಂದಾಗ ತನಗೂ ಅದೇ ಬೇಕಾಗಿದ್ದು ಎನ್ನುವಳಂತೆ ಆಯ್ತು ಅತ್ತೆ ಎಂದು ಕೂರುವಳು. ಆರ್ಯನೇ ಬಂದಾಗ ಜಾನಕಿ ಇರುವುದಿಲ್ಲ. ಒಳ ಬಂದವನು ಅಮ್ಮ ಎಲ್ಲಿ ಎಂದು ಅವಳನ್ನು ಕೇಳಿದಾಗ, ಅತ್ತೆ ತಿಂಡಿ ತಗೊಂಡು ದೊಡ್ಡತ್ತೆ ಮನೆ ಕಡೆ ಹೋದರು ಎಂದಾಗ ಒಳ್ಳೆಯ ಸಮಯ ಎಂದುಕೊಂಡವನು ಜೋರಾಗಿ ಮಾತನಾಡಿದರೆ ಎಲ್ಲಿ ಹೊರಗೆ ಕೇಳಿಸುವುದು ಎಂದು ತನ್ನ ರೂಮಿಗೆ ಅವಳನ್ನು ಕರೆದುಕೊಂಡು ಹೋದನು. ಏನು ಮಾಡ್ತಾ ಇದ್ದೀಯ ನೀನು? ನನ್ನ ಕಾವ್ಯ ಮಧ್ಯೆ ಬಂದರೆ ಚೆನ್ನಾಗಿರಲ್ಲ ಎಂದು ಕೈ ತೋರಿಸಿ ಹೇಳಿದಾಗ ನಗುತ್ತಾ ಅಲ್ಲೇ ಮಂಚದ ಮೇಲೆ ಕುಳಿತವಳು, ಇನ್ನೂ ಸ್ವಲ್ಪ ದಿನ ಆಮೇಲೆ ಈ ಬೆಡ್, ಈ ರೂಮು, ನೀನು ಎಲ್ಲ ನನ್ನವರಾಗುತ್ತೀರಾ ಎಂದು ಬೆಡ್ಡನ್ನು ಸವರಿ ಹೇಳಿದಳು. ಸಿಟ್ಟಾದ ಆರ್ಯನ್ ಅವಳನ್ನು ಎಳೆದುಕೊಂಡು ಹೊರಗಡೆ ಬಂದವನು, ನಿನಗೆಲ್ಲೋ ಹುಚ್ಚು ಹಿಡಿದಿದೆ ಅನಿಸುತ್ತೆ, ಅದಕ್ಕೆ ಏನೇನೋ ಮಾತನಾಡುತ್ತಿದ್ದೀಯಾ? ಅಲ್ಲ, ನಾನು ಯಾವತ್ತಾದರೂ ನಿನಗೆ ಹೇಳಿದ್ದೀನಾ ನಾನು ನಿನ್ನ ಪ್ರೀತಿಸುತ್ತಿದ್ದೇನೆ ಅಂತ? ಇಲ್ಲ ತಾನೆ, ಮತ್ತೇನು ನಿನ್ನದು ಎಂದಾಗ, ಹೌದು, ನಿನ್ನ ಹುಚ್ಚು ಹಿಡಿದಿದೆ. ಆ ಕಾವ್ಯಾಳನ್ನು ಈ ಮನೆಯಿಂದ ಕಳುಹಿಸಿ ಆಮೇಲೆ ನಾನೇ ನಿನ್ನ ಮದುವೆಯಾಗುವುದು ಎನ್ನುವಳು. ಸೀಮಾಳ ಮಾತನ್ನು ಕೇಳಿ ಆರ್ಯನ್ ನಕ್ಕವನು, ಈ ಜನ್ಮದಲ್ಲಿ ಅಲ್ಲ, 7 ಜನ್ಮಕ್ಕೂ ನೀನು ನನ್ನವಳಾಗಲ್ಲ, ಯಾವತ್ತಿದ್ದರೂ ಕಾವ್ಯಾನೇ ನನ್ನ ಹೆಂಡತಿ ಎಂದಾಗ, ಓಹೋ ಪರವಾಗಿಲ್ಲವೇ, 7 ಜನ್ಮಕ್ಕೂ ನಿನಗೆ ಕಾವ್ಯಾನೇ ಬೇಕಾ? ಆದರೆ ನನಗೆ ನೀನು ಬೇಕು, ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡುತ್ತೀನಿ ಆರ್ಯನ್. ಮದುವೆ ಹಾಲಿನಲ್ಲಿ ನಡೆದಿರುವ ಬಗ್ಗೆ ನಾನು ಯಾರಿಗೂ ಹೇಳಿಲ್ಲ, ಈಗ ಎಲ್ಲರಿಗೂ ಹೇಳುತ್ತೇನೆ, ಆಗ ಏನು ಮಾಡುತ್ತೀಯಾ ಎಂದು ಕೇಳಿದಾಗ, ಹೌದಾ, ಸರಿ ಹೋಗು ಹೇಳು, ನನಗೇನು ಅಡ್ಡಿ ಇಲ್ಲ, ಹೋಗು, ಯಾರಿಗೆ ಹೇಳ್ತೀಯಾ ಹೇಳು ಎಂದು ಧೈರ್ಯವಾಗಿ ಹೇಳಿದಾಗ ಅವಳಿಗೆ ಇರುಸುಮುರುಸಾಗುವುದು, ಏನು ಹೇಳಬೇಕೆಂದು ಗೊತ್ತಾಗುವುದೇ ಇಲ್ಲ. ಅವಳ ಮುಂದೆ ಚಿಟಿಕೆ ಹೊಡೆದವನು, ಏನೂ ಯೋಚನೆ ಮಾಡುತ್ತಿದ್ದೀಯಾ, ಧೈರ್ಯ ಬಂದು ಬಿಟ್ಟಿದೆ ಅಂತಾನಾ? ಹಾಗೇನೆ, ಏನು ಮಾಡೋದು, ಮದುವೆ ಆಗಿದೆಯಲ್ಲ, ಧೈರ್ಯ, ಬಂಡತನ, ಹೆಂಡತಿ ಮೇಲೆ ಪ್ರೀತಿ ಎಲ್ಲ ಬಂದು ಬಿಡುತ್ತದೆ. ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿದ್ದರೆ ಅದನ್ನು ಅಲ್ಲಿಗೆ ಮರೆತು ಬಿಡು. ನೀನು ಮಾಡುವ ಒಂದು ಕೆಲಸದಿಂದ ನನ್ನ ಮನೆಯವರಿಗಾಗಲಿ ದೊಡ್ಡಪ್ಪನ ಮನೆಯವರಿಗಾಗಲಿ ನೋವಾಗಬೇಕು, ನಿನ್ನ ಹುಟ್ಟಿಲ್ಲ ಅನ್ನಿಸಿಬಿಡುತ್ತೇನೆ. ಸುಮ್ಮನೆ ಯಾರನ್ನಾದರೂ ಮದುವೆಯಾಗಿ ಚೆನ್ನಾಗಿ ಇರುವುದನ್ನು ಕಲಿ. ನಾನು ಯಾವತ್ತಿಗೂ ಕಾವ್ಯಾಳಿಗೆ ಮಾತ್ರ ಸ್ವಂತ, ಇದನ್ನು ನೆನಪಲ್ಲಿಟ್ಟುಕೋ. ಇನ್ನೊಂದು ಸಲ ನೀನು ಕಾವ್ಯ ಮುಂದೆ ನನ್ನ ಜೊತೆ ಸಲುಗೆಯಿಂದ ಇರಲು ಪ್ರಯತ್ನಪಟ್ಟರೆ ಆವತ್ತು ನೀನು ಮಾಡಿದ್ದು ಎಲ್ಲರ ಮುಂದೆ ನಾನೇ ಹೇಳುತ್ತೇನೆ. ಏನೋ ಅತ್ತೆ ಮಗಳು ಅಂತ ಸುಮ್ಮನೆ ಇದ್ದರೆ ನಿನ್ನದು ಯಾಕೋ ಜಾಸ್ತಿನೇ ಆಯಿತು, ಹೊರಡು ಈಗ ಎಂದು ಬಾಗಿಲ ಬಳಿ ಬಂದು ನಿಂತು ಹೊರಗೆ ಹೋಗು ಎನ್ನುವಂತೆ ಕೈ ತೋರಿಸಿದಾಗ ಏನೂ ಹೇಳದೆ ಅಲ್ಲಿಂದ ಹೊರಡುವಳು. ಅವಳು ಹೋದ ನಂತರ ಅಲ್ಲೇ ಕುಳಿತವನು ಒಳ್ಳೆ ತಲೆನೋವು ಎಂದುಕೊಂಡವನು ಮನೆಗೆ ಬೀಗ ಹಾಕಿ ಅಲ್ಲೇ ಒಂದು ಜಾಗದಲ್ಲಿ ಇಟ್ಟು ತನ್ನ ಗಾಡಿ ತೆಗೆದುಕೊಂಡು ಹೋಗುವನು. ಶರ್ಮಿಳಾ ಮನೆಗೆ ಬಂದಿದ್ದ ಜಾನಕಿ
ಅಕ್ಕ ಬನ್ನಿ ನಿಮಗೆ ತಿಂಡಿ ತಂದಿದ್ದೀನಿ ಎಂದಾಗ, ಹೌದಾ ಜಾನಕಿ, ಸೀಮಾ ಹೇಳಿದಳ ಇವತ್ತು ತಿಂಡಿ ಮಾಡಿಲ್ಲ ಅಂತ ಎನ್ನುವಾಗ, ಹೌದು, ನಿಮ್ಮ ಸೊಸೆ ತಿಂಡಿ ಮಾಡದೆ ಕಾಲೇಜಿಗೆ ಹೋದಳಂತೆ. ಯಾಕೆ ಪ್ರತೀಕ್ ಏನು ಹೇಳಲಿಲ್ಲವಾ? ನನ್ನ ಸೊಸೆ ನೋಡಿ, ಬೆಳಗ್ಗೆ 5 ಗಂಟೆಗೆ ಎದ್ದರೆ ಆಫೀಸಿಗೆ ಹೋಗುವ ತನಕ ಎಲ್ಲ ಕೆಲಸಗಳನ್ನು ಮಾಡಿ ತಿಂಡಿ ಮಾಡಿಟ್ಟು ಹೋಗುತ್ತಾಳೆ. ತಾನು ದುಡಿಯುತ್ತಿದ್ದೇನೆ ಅಂತ ಸ್ವಲ್ಪವೂ ಜಂಬ ಕೂಡ ಇಲ್ಲ. ರಾತ್ರಿಗೂ ತಾನೇ ಅಡುಗೆ ಮಾಡುತ್ತಾಳೆ. ಇದ್ದರೆ ಇಂತಹ ಸೊಸೆ ಇರಬೇಕು ಎಂದಾಗ ಶರ್ಮಿಳಾರವರಿಗೆ ಅವಮಾನವಾದಂತೆ ಆಗುವುದು. ತಾನು ಏನು ಕಮ್ಮಿ ಇಲ್ಲ ಎನ್ನುವ ಹಾಗೆ, ನನಗೆ ಗೊತ್ತಿಲ್ಲದ ಜಾನಕಿ, ನೀನು ಆರ್ಯನ್ ಮದುವೆ ಕಾವ್ಯ ಜೊತೆ ಏಕೆ ಮಾಡಿಸಿದ್ದು ಅಂತ? ನಿನ್ನ ಮಗ ದುಡಿಯಲ್ಲ, ಮನೆಯಲ್ಲಿ ಖಾಲಿ ಇರುತ್ತಾನೆ, ಕಾವ್ಯ ಚೆನ್ನಾಗಿ ದುಡಿಯುತ್ತಾಳೆ ಅಂತ ಎಂದಾಗ, ಹಾಗೇನಿಲ್ಲ ಅಕ್ಕ, ಅದೆಲ್ಲ ಇರಲಿ, ನೀವು ತಿಂಡಿ ತಿನ್ನಿ, ಚಪಾತಿ ಪಲ್ಯ ಪುಳಿಯೋಗರೆ ತಂದಿದ್ದೇನೆ. ಅಕ್ಕ ಸರಿತಾ ಎಲ್ಲಿ ಕಾಣಿಸುತ್ತಾನೆ ಇಲ್ಲ, ಮತ್ತೆ ಅಣ್ಣ ಎಲ್ಲಿ? ಅವರು ಅದೇನೋ ಕೆಲಸ ಇದೆ ಅಂತ ಬೆಳಿಗ್ಗೆನೇ ಹೋದರು. ಸರಿತಾ ರೂಮಿನಲ್ಲಿರಬೇಕು. ಅಕ್ಕ ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡಿಕೊಳ್ಳಬೇಡಿ. ಇನ್ನು ಎಷ್ಟು ದಿನ ಅಂತ ಸೀಮಾಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುತ್ತೀರಾ ಹೇಳಿ? ಅವಳಿಗೂ ಮದುವೆ ವಯಸ್ಸು ಆಗಿದೆ ತಾನೇ? ಎಲ್ಲಾದರೂ ಗಂಡು ನೋಡಿ ಮದುವೆ ಮಾಡಿ ಅಕ್ಕ. ಅಷ್ಟಕ್ಕೂ ಯಾವ ಕೆಲಸ ಅಂತ ಸೀಮಾ ಆಗಲಿ ಸರಿತಾ ಆಗಲಿ ಮಾಡುತ್ತಾರೆ ಹೇಳಿ? ಎಲ್ಲ ನೀವೇ ಮಾಡಬೇಕು. ಒಂದು ಸಲ ಯೋಚನೆ ಮಾಡಿ ನೋಡಿ ಎಂದಾಗ ಶರ್ಮಿಳಾರವರಿಗೆ ಜಾನಕಿಯ ಮಾತು ಸರಿ ಎನಿಸಿತು. ಆಗ ಅಲ್ಲಿಗೆ ಸರಿತಾ ಬಂದವರು, ಏನತ್ತಿಗೆ ತಿಂಡಿ ತಂದಿದ್ದೀರಾ ಎಂದಾಗ, ಅದೇನು ಸರಿತಾ, ನೀನು ಸೀಮಾ ಚಾಂದಿನಿ ಎಲ್ಲ ಇದ್ದು ತಿಂಡಿ ಮಾಡಿಲ್ಲ ಅಂದರೆ ಹೇಗೆ? ನೀನು ಸೀಮಾ ಸೇರಿ ಸ್ವಲ್ಪ ಅಕ್ಕನಿಗೆ ಸಹಾಯ ಮಾಡಬೇಕು ತಾನೇ? ಎಲ್ಲ ಅವರೇ ಮಾಡಬೇಕು ಎಂದರೆ ಅವರಿಗೂ ಕಷ್ಟ ಆಗಲ್ವಾ ಎಂದಾಗ ಸರಿತಾರಿಗೆ ಸಿಟ್ಟು ಬರುವುದು. ಆದರೂ ಏನೂ ಹೇಳುವುದಿಲ್ಲ. ಸ್ವಲ್ಪ ಸಮಯ ಮಾತನಾಡುತ್ತಾ ಕುಳಿತ ಜಾನಕಿ, ಅಕ್ಕ ನಾನಿನ್ನು ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೋಗುವರು. ಇತ್ತ ಕಡೆ ಆಫೀಸಿಗೆ ಬಂದ ಕಾವ್ಯ ಅನ್ಯಮನಸ್ಕತೆಯಲ್ಲಿ ಕೆಲಸ ಮಾಡುವಳು. ಮಧ್ಯಾಹ್ನ ನೇಹ ಅವಳ ಬಳಿ ಊಟಕ್ಕೆ ಎಂದು ಬಂದಾಗ ಅವಳನ್ನು ನೋಡಿ ವಿಷಯ ಏನು ಎಂದು ಕೇಳುವಳು. ಮದುವೆ ಹಾಲಿನಲ್ಲಿ ನಡೆದ ವಿಷಯದಿಂದ ಹಿಡಿದು ಇವತ್ತು ಸೀಮಾ ಮನೆಗೆ ಬಂದ ವಿಷಯ ಮತ್ತು ನಿನ್ನೆಯಿಂದ ಬದಲಾದ ಆರ್ಯನ್ ವರ್ತನೆಯ ಬಗ್ಗೆ ಎಲ್ಲ ಹೇಳುವಳು. ಕಾವ್ಯ, ನಿನಗೇನೋ ತಲೆ ಕೆಟ್ಟಿದೆ ಕಣೆ. ಅಲ್ಲ, ಅವರು ಸೀಮಾಳನ್ನು ಮದುವೆ ಆಗಬೇಕು ಅಂತ ಇದ್ದಿದ್ದರೆ ಅವರ ಮನೆಗೆ ಹೇಳಿ ಆಗುತ್ತಿದ್ದರು ತಾನೆ. ಸೀಮಾಳ ಮದುವೆ ಆಗುವುದು ಅವರಿಗೆ ಏನೂ ಕಷ್ಟ ಆಗಿರಲಿಲ್ಲ. ಅಲ್ಲ, ಡೈವರ್ಸ್ ಪೇಪರ್ಗೆ ಸೈನ್ ಬೇರೆ ಮಾಡಿದ್ದೀಯಲ್ಲ, ಏನು ಹೇಳಲಿ ನಾನು ನಿನಗೆ ಎಂದಾಗ, ನೇಹ, ಇಷ್ಟವಿಲ್ಲದೆ ಜೀವನ ನಡೆಸುವುದು ಕಷ್ಟ ಎಂದು ಹೇಳುವೆ. ಕಾವ್ಯ, ನಿನ್ನ ಮದುವೆಗೆ ಸ್ವಲ್ಪ ಟೈಮ್ ಕೊಡು. ಸರಿ, ಈಗ ಹೇಗೂ ನೀನು 6 ತಿಂಗಳು ಅವರ ಜೊತೆಯಲ್ಲಿಯೇ ಒಂದೇ ಮನೆಯಲ್ಲಿ ಒಂದೇ ರೂಮಿನಲ್ಲಿ ಇರುತ್ತೀಯ. ಆಗ ನಿನಗೆ ಆರ್ಯನ್ನ ಮೇಲೆ ಪ್ರೀತಿಯಾದರೆ ಆಗ ಏನು ಮಾಡುತ್ತೀಯಾ? ಆಗಲೂ ಡೈವೋರ್ಸ್ ತಗೊಂಡು ಅವರ ಜೀವನದಿಂದ ಹೋಗುತ್ತೀಯಾ ಎಂದು ಕೇಳುವಾಗ ಸ್ವಲ್ಪ ಹೊತ್ತು ಯೋಚಿಸುವಳು. ಇನ್ನೇನು ಮಾಡೋಕೆ ಆಗುತ್ತೆ? ಅವರೂ ಬೇಡ ಅಂದರೆ ಬಿಟ್ಟು ಹೋಗಬೇಕಾಗುತ್ತೆ ಅಷ್ಟೆ. ಹಾಗಿದ್ದರೆ ಅವರು ಈಗಲೇ ಹೇಳುತ್ತಿದ್ದರು ತಾನೇ. ಪ್ರೀತಿ ಆದ ಮೇಲೆ ಅವರನ್ನು ಬಿಟ್ಟು ಹೋಗುವುದು ಅಷ್ಟು ಸುಲಭ ಅಲ್ಲ ಕಾವ್ಯ. ನಾನು ಈಗ ಇಷ್ಟೇ ಹೇಳೋದು, ಯಾವುದಕ್ಕೂ ಅರ್ಜೆಂಟ್ ಮಾಡಬೇಡ. ಹೇಗೆ ನಡೆಯುತ್ತೆ ನಡೆಯೋಕ್ಕೆ ಬಿಡು. ಆದರೆ ಒಂದು ಮಾತಂತೂ ನಿಜ, ಆ ಸೀಮಾಳಿಗೆ ಆರ್ಯನ್ ಹತ್ತಿರ ಬರೋಕ್ಕೆ ಬಿಡಬೇಡ. ನಮ್ಮವರು ನನ್ನ ಗಂಡ ಅಂತ ಇದ್ದ ಮೇಲೆ ಅವರ ಮೇಲೆ ಸಂಪೂರ್ಣ ಹಕ್ಕು ಹೆಂಡತಿಯದು ಇರುತ್ತೆ, ಹೊರಗಿನವಳದಲ್ಲ. ನನ್ನ ಪ್ರಕಾರ ಆರ್ಯನ್ ಅವರೇ ಸೀಮಾಳನ್ನು ಹತ್ತಿರ ಸೇರಿಸಲ್ಲ ಅನಿಸುತ್ತೆ. ಮತ್ತೆ ನೀನಾಗಿ ನೀನು ನಿನ್ನ ಜೀವನವನ್ನು ಯಾಕೆ ಹಾಳು ಮಾಡಿಕೊಳ್ಳುತ್ತೀಯ? ಸ್ವಲ್ಪ ಯೋಚನೆ ಮಾಡಿ ನೋಡು ಎಂದಾಗ, ಸರಿ, ಮತ್ತೆ ನಿಮ್ಮ ಲವ್ ಸ್ಟೋರಿ ಎಲ್ಲಿ ತನಕ ಬಂತು ಮೇಡಮ್ ಎಂದು ಕೇಳುವಳು ಕಾವ್ಯ. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.